ಸದನದಲ್ಲಿ ಡಿಸಿಎಂ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರೇ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಕ್ಷಮೆ ಕೇಳುವ ಮೂಲಕ ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ. ಅಶೋಕ್ ಮಾತನಾಡುವಾಗ 2 ಲೈನ್ ಹೇಳಿದ್ದೆ, ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ನ್ಯಾಷನಲ್ ನ್ಯೂಸ್ ಮಾಡಿದ್ರು. ಹಿರಿಯರು ಸಲಹೆ ಕೊಟ್ಟಿದ್ದಾರೆ, ಅದನ್ನ ನಾನು ಗೌರವಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆಶಿ ಕ್ಷಮೆ ಯಾಚನೆಯನ್ನ ಕಾಂಗ್ರೆಸ್ ನಾಯಕರು ಸ್ವಾಗತ ಮಾಡಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ನೀವು ಗಾಂಧಿ ಕುಟುಂಬದ ಭಕ್ತರು ಅಲ್ಲ, ದೇಶದ ಭಕ್ತರಾಗಿ ಡಿಸಿಎಂ ಡಿಕೆಶಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿಲ್ಲ. ಹೈಕಮಾಂಡ್ ನಾಯಕರಿಗೆ ಹೆದರಿ ಕ್ಷಮೆ ಕೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಅಂತ ಡಿಕೆಶಿ ಕ್ಷಮೆ ಕೇಳಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ನ ಲೀಡರ್ಸ್ಗಳು ಆ ಒಂದು ಕ್ಷಮೆ ಯಾಚನೆಯನ್ನ ವ್ಯಂಗ್ಯವಾಡ್ತಾ ಇದ್ದಾರೆ. ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ಮಾತಾಡಿಲ್ಲ. ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ. ಎಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಸಾಯ್ತೀನಿ ಅಂತ ಎಲ್ಲರೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಸ್ಪೋಕನ್ ಟು ಮೀ. ಇವ್ರು ಚರ್ಚೆ ಮಾಡಿರ್ಬೋದು, ಯಾರೋ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ಅವ್ರೇನು ತಿಳ್ಕೊಳ್ಳಲ್ಲ ಅಂತ. ನಮ್ ಕಾಂಗ್ರೆಸ್ ಪಾರ್ಟಿಲಿ ನಮ್ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತ ಏನ್ ನಡೆದಿದೆ ಅಂತ ಎಲ್ಲ ರಿಸರ್ಚ್ ಮಾಡಿರ್ತಾರೆ. ಬಟ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯರಲ್ಲೇ ಅಸಮಾಧಾನ, ನಿಮ್ಮ ವಿರುದ್ಧ ಟೀಕೆ, ಫ್ರೆಂಡ್ಸ್ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ಬ್ರದರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ? ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಅದ್ಯಾವ್ದೋ ಇನ್ನೊಂದು ಬಿಜೆಪಿದು ನಾನು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದ್ದೆ. ನಾನು ಎಸ್.ಎಂ. ಕೃಷ್ಣ ಅಂತ ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ರು, ಪಾಂಚಜನ್ಯ RSS ಮೌತ್ ಪೀಸ್ ಅಂತ. ಸೋನಿಯಾ ಗಾಂಧಿ ಕರೆದು ನಾನು ಕೇಳಿದ್ರು. ನಾನು ಹೇಳಿದೆ, ಪಾಂಚಜನ್ಯ ಯಾರು? ಇದು ಕೃಷ್ಣ ಸ್ವಾಮಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಂ ಭವತಿ ಭಾರತ ಭವ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನ ವಿಷ್ಣ. ಬೈತು ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಕೃಷ್ಣನ್ ಕೈಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSS, ಯಾವ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ RSS, ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥ RSS, ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ. ಅವರು ಯಾವ ಕಾರಣಕ್ಕೆ ಹೇಳಿದಾರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು, ಇವ್ರದ್ದೇ ಅಲ್ಲ ಕಾಂಗ್ರೆಸ್ಸು. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು. ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ಅನಿಸಿದರೆ ಆಗಿರೋ ತಪ್ಪು ಅಂತೇಳಿ ಭಾಳ ಸಂತೋಷ. ಆ್ಯಸ್ ಎ ಕಾಂಗ್ರೆಸ್ ಮ್ಯಾನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಭಾಳ ಒಳ್ಳೆಯ ವಿಚಾರ. DCM ಅವ್ರದ್ದು ಹೇಳಿತನ ಅದು. ನೀವು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಏನು ತಪ್ಪು ಮಾಡಿದ್ದೀರಿ? ನಾನು ಇನ್ನೊಂದು ಹೇಳ್ತೇನೆ, ನಿನ್ನೆನೂ ಹೇಳಿದ್ದೇನೆ, RSS ಇವತ್ತು ಭಾರತ ದೇಶದಲ್ಲೇ ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲೂ ಇದೆ. ಅದೊಂದು ದೇಶಭಕ್ತರ ಕೂಟ. ಯಾರು ಬೇಕಾದರೂ ಅವರ ಜೊತೆಯಲ್ಲಿ ಸೇರಿ ಈ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಬಹುದು, ಈ ದೇಶವನ್ನು ಸುಭದ್ರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಅದರಲ್ಲಿ ಸದಸ್ಯನೇ ಆಗಬೇಕು ಅಂತ ಏನಿಲ್ಲ. ನಾನು ಅಂದ್ಕೊಂಡೆ, ಎಂಥ ಗಟ್ಟಿ ಮನುಷ್ಯ ನನ್ನ ಸ್ನೇಹಿತ DK ಶಿವಕುಮಾರ್, ನೋಡಿ ಹಿಂಗಿರ್ಬೇಕಪ್ಪ ಅಂತ ನೆನ್ನೆ ಹೇಳ್ತಿದ್ದೆ. ನೀವು ಅಷ್ಟು ಬೇಗ ಕುಸಿದು ಬಿದ್ದು ಬಿಟ್ಟಿದ್ದೀರಿ. ಇಷ್ಟು ಬೇಗ ನೀವು ಕುಸಿದು ಬೀಳ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮನ್ನು ನೋಡಿ ಅನೇಕರಿಗೆ ಪ್ರೇರೇಪಣೆ ಬರ್ತದೆ. ಹಿಂದುತ್ವದ ಗಟ್ಟಿ ಆಳು ನೀವು. ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅನೇಕರಿಗೆ RSSನ ಸಂಬಂಧ ಇದೆ. RSSನ್ನು ಗೌರವಿಸೋರು ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಅದರಲ್ಲಿ ನೀವು ಒಬ್ಬರು ಅಂದ್ಕೊಂಡಿದ್ದೆ ಮೊದಲ ದಿವಸ. ನೀವು ಇಷ್ಟು ಬೇಗ ಕುಸಿದು ಬೀಳ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬೇರೆ ಯಾರು ಅಂದ್ಕೊಂಡಿಲ್ಲ.